ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಅಹಮದಾಬಾದ್ನಿಂದ ಅಯೋಧ್ಯೆಗೆ ಮೊದಲ ವಿಮಾನ ಆಗಮನ. ವಿಶೇಷ ವಸ್ತ್ರಗಳನ್ನು ಧರಿಸಿ ಬಂದ ಪ್ರಯಾಣಿಕರು. ರಾಮ, ಸೀತೆ, ಹನುಮ, ಲಕ್ಷ್ಮಣ ಸೇರಿದಂತೆ ರಾಮಾಯಣದ ಪಾತ್ರಧಾರಿಗಳ ವೇಷಗಳಲ್ಲೇ ಆಗಮನ. ಅಂದು ರಾಮ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗಿದ್ದ ದೇವಾನುದೇವತೆಗಳು. 4 ದಿನ ಅಯೋಧ್ಯೆಯಲ್ಲೇ ನೆಲೆಸಿದ್ದ ಸೂರ್ಯದೇವ. ಸೂರ್ಯಕುಂಡ್ನ ದೇಗುಲ ಹಲವು ಅಚ್ಚರಿ ವಿಸ್ಮಯಗಳಿಗೆ ಸಾಕ್ಷಿ. ತೊಂಬತ್ತೆರಡರ ಹೋರಾಟದಲ್ಲಿ ಭಾಗಿ ಈಗಲೂ ಇಟ್ಕೊಂಡಿದ್ದಾರೆ ಬಾಬ್ರಿ ಮಸೀದಿಯ ಇಟ್ಟಿಗೆ. ನ್ಯೂಸ್ ಫಸ್ಟ್ ಜೊತೆ ನೆನಪು ಹಂಚಿಕೊಂಡ ದಾವಣಗೆರೆಯ ಕರಸೇವಕ ರೇವಣಸಿದ್ದಪ್ಪ. ರಾಮಲಲ್ಲನ ದೇಗುಲದಲ್ಲಿ ರಾರಾಜಿಸಲಿದೆ 2100 ಕೆಜಿ ತೂಕದ ಬೃಹತ್ ಗಂಟೆ. ಭಾರತದಲ್ಲೇ ಅತಿ ದೊಡ್ಡ ಗಂಟೆ ಎಂಬ ಹೆಗ್ಗಳಿಕೆ. ಆಗ್ರಾ ಬಳಿಯ ನಿವಾಸಿಯಿಂದ ರಘುಕುಲ ತಿಲಕನಿಗೆ ಕಾಣಿಕೆ. ಅಯೋಧ್ಯೆಯಲ್ಲಿ ರೆಡಿಯಾಗ್ತಿವೆ ಬರೋಬ್ಬರಿ 13.5 ಲಕ್ಷ ಲಾಡುಗಳು. ರಾಮನ ಭಕ್ತರಿಗೆ ನೀಡಲು ವಿಶೇಷ ಪ್ಯಾಕಿಂಗ್ ವ್ಯವಸ್ಥೆ. 1.5 ತಿಂಗಳ ಕಾಲ 100 ಬಾಣಸಿಗರಿಂದ ತಯಾರಿ. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅಡ್ವಾಣಿ ಭಾಗವಹಿಸೋಕೆ ನಿರ್ಧರಿಸಿರುವ ಬಿಜೆಪಿಯ ಹಿರಿಯ ಧುರೀಣ. ಅಗತ್ಯ ವೈದ್ಯಕೀಯ ಸೌಲಭ್ಯ ಒದಗಿಸಲು ಟ್ರಸ್ಟ್ ನಿರ್ಧಾರ. ರಮಾನಂದ ಸಂಪ್ರದಾಯದಂತೆ ಪ್ರಾಣ ಪ್ರತಿಷ್ಠಾಪನೆಗೆ ನಿರ್ಧಾರ. ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳ ವಿರೋಧ. ಶೃಂಗೇರಿ ಪೀಠ ಹೊರತು 3 ಪೀಠಗಳ ಆಕ್ಷೇಪ. ಜನವರಿ 22ರ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರಲು ನಿರ್ಧಾರ. ಕಾಂಗ್ರೆಸ್ನ ಮಾಜಿ ಸಚಿವರಿಗೆ ಕೇಂದ್ರ ಸಚಿವರಿಂದ ಅಯೋಧ್ಯೆ ಮಂತ್ರಾಕ್ಷತೆ. ಆತ್ಮಾನಂದಗೆ ಕೃಷನ್ ಪಾಲ್ ಗುರ್ಜರ್ರಿಂದ ಮಂತ್ರಾಕ್ಷತೆ ಹಂಚಿಕೆ. ಜೈ ಶ್ರೀರಾಮ್ ಘೋಷಣೆ. ಸಚಿವರನ್ನ ಸನ್ಮಾನಿಸಿದ ಮಾಜಿ ಸಚಿವ. ಕೋಟ್ಯಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿರೋದು ಅಕ್ಷಮ್ಯ ಅಪರಾಧ. ಒಳ್ಳೆ ಕೆಲಸಕ್ಕೆ ಕಲ್ಲು, ಮುಂದೆ ಪಶ್ಚಾತ್ತಾಪದ ಕಾಲ ಬರುತ್ತೆ. ರಾಮ ಮಂದಿರ ಉದ್ಘಾಟನೆಗೆ ಕೈ ನಾಯಕರ ಗೈರಿಗೆ ಮಾಜಿ ಸಿಎಂ ಬಿಎಸ್ವೈ ಗರಂ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣಿಟ್ಟಿದೆ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ರೆ ವೋಟ್ ಬ್ಯಾಂಕ್ ತಪ್ಪಿ ಹೋಗೋ ಭಯ. ಜನರು ತಕ್ಕ ಉತ್ತರ ನೀಡಲಿದ್ದಾರೆ ಅಂತ ಆರಗ ಜ್ಞಾನೇಂದ್ರ ಕೌಂಟರ್. ಪ್ರಧಾನಿ ಮೋದಿ ಒಂದು ಪಕ್ಷದ ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸದಿರಲು ನಮ್ಮ ನಾಯಕರ ನಿರ್ಧಾರ ಸರಿಯಾಗಿದೆ. ಇದನ್ನ ನಾನು ಬೆಂಬಲಿಸ್ತೇನೆ. ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ. ಎಷ್ಟು ಮಕ್ಕಳನ್ನ ಬೇಕಾದ್ರೂ ಮಾಡಿಕೊಳ್ಳಿ, ಮೋದಿ ಮನೆ ಮಾಡಿಕೊಡ್ತಾರೆ. ಯಾರನ್ನು ಹಸಿವಿನಿಂದ ಮಲಗಲು ಬಿಡಲ್ಲ. ರಾಜಸ್ಥಾನದ ಸಚಿವ ಬಾಬುಲಾಲ್ ಕರಾಡಿ ಹೇಳಿಕೆಯಿಂದ ವಿವಾದ. ವಿಪಕ್ಷಗಳ ಟೀಕೆ. ಬ್ಯಾಂಕ್ನಿಂದ 232 ಕೋಟಿ ಸಾಲ ಪಡೆದು ಹಿಂದಿರುಗಿಸದ ರಮೇಶ್ ಜಾರಕಿಹೊಳಿ. ಪ್ರಕರಣದ ತನಿಖೆ ಸಿಐಡಿ ಹೆಗಲೇರುವ ಸಾಧ್ಯತೆ. ಸಾಹುಕಾರ್ಗೆ ಎದುರಾಗುತ್ತಾ ದೊಡ್ಡ ಸಂಕಷ್ಟ. ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ. ಕೇಸರಿ ಪಾಳಯಕ್ಕೆ ಟ್ರಬಲ್ ಶೂಟರ್ಗಳಾದ ದಳಪತಿಗಳು. ವಿ ಸೋಮಣ್ಣ, ಯತ್ನಾಳ್, ಜನಾರ್ದನ ರೆಡ್ಡಿ ಜೊತೆ ದೇವೇಗೌಡ, ಕುಮಾರಸ್ವಾಮಿ ಚರ್ಚೆ. ವಿಘ್ನಗಳ ನಿವಾರಣೆ. ಅಕ್ರಮ ಕಾವೇರಿ ನೀರು ಸಂಪರ್ಕದಿಂದ ಮಂಡಳಿಗೆ ನಷ್ಟ. ಕಾವೇರಿ ನೀರು ಕಳ್ಳರ ವಿರುದ್ಧ ಜಲಮಂಡಳಿ ಅಧ್ಯಕ್ಷರ ಸಮರ. ಸರ್ವೆ ಮಾಡೋಕೆ ಆದೇಶ. ಎಡವಟ್ಟಾದ್ರೆ ಅಧಿಕಾರಿಗಳೇ ಹೊಣೆ. ಹೊಳಲ್ಕೆರೆ ಪುರಸಭೆ ಸದಸ್ಯರು ಬೆಂಬಲಿಗರ ಗಲಾಟೆ. ಕೈಗೆ ಸಿಕ್ಕ ಕಲ್ಲು ದೊಣ್ಣೆಗಳಿಂದ ಬಡಿದಾಟ. ವಾಟರ್ ಟ್ಯಾಂಕ್ ಡೆಮಾಲಿಷ್ ವಿಚಾರಕ್ಕೆ ಅಧಿಕಾರಿಗಳ ಎದುರಲ್ಲೇ ಘರ್ಷಣೆ.
ಪೊಲೀಸರ ಎದುರು ದೂರು ಪ್ರತಿದೂರು. KN ರಾಜಣ್ಣ ಮೊದಲಿಂದಲೂ ಹೇಳ್ತಾ ಇದ್ದಾರೆ, ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. DCM ಹುದ್ದೆಗಳ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಕತ್ತಲೆಯಲ್ಲೇ ಜ್ಯುವೆಲರಿ ಶಾಪ್ ಟಾರ್ಗೆಟ್ ಮಾಡಿ ಕಳ್ಳತನ. ಬೆಂಗಳೂರಲ್ಲಿ ಆಕ್ಟಿವ್ ಆಗಿದೆ ನಟೋರಿಯಸ್ ಖದೀಮರ ಗ್ಯಾಂಗ್. ಮಲ್ಲೇಶ್ವರಂನಲ್ಲಿ ತೋರಿದ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಸಿಲಿಕಾನ್ ಸಿಟಿಯಲ್ಲಿ TBBಯ ಕಾರುಬಾರು. ಪಿಂಕ್ ಸುಂದರಿಯರಿಗೆ ಮನಸೋತ ಬೆಂಗಳೂರಿಗರು. ಮಾಗಿಯ ಚಳಿಗೆ ಅರಳಿ ನಿಂತ ಪಿಂಕ್ ಫ್ಲವರ್ಸ್. ರೀಲ್ಸ್ ಫೋಟೋಶೂಟ್ನಲ್ಲಿ ಬ್ಯುಸಿಯಾದ ತರುಣ ತರುಣಿಯರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.